ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಳ್ಳು ಬೆಲ್ಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ, ಕಡಲೆ ಬೀಜ, ಬೆಲ್ಲ, ಕಡಲೆ, ಎಳ್ಳು ಮತ್ತು ಪೆಪರ್ಮೆಂಟು, ಅದು ಸಕ್ಕರೆ ಹೆಚ್ಚು. ಕೊಬ್ಬರಿ ಎಲ್ಲನೂ ತುರಿದು ಸಿಪ್ಪೆ ತೆಗೆದು ಒಣಗಿಸಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಜಿಡ್ಡಿರುತ್ತೆ. 4 ಕೊಬ್ಬರಿಗೆ 4 ಅಚ್ಚು ಬೆಲ್ಲ ಸಣ್ಣ ಕಟ್ ಮಾಡ್ಕೋಬೇಕು. ಅದು ಪುಡಿ ಎಲ್ಲನೂ ಸಪ್ರೇಟ್ ಮಾಡಿ ಬೆಲ್ಲ ಉಂಡುಂಡೆ ಇರೋ ಥರ ಕಟ್ ಮಾಡ್ಕೋಬೇಕು. ಅಂದರೆ ಬಾಕ್ಸ್ ಟೈಪು ಕಟ್ ಮಾಡಿ ಸಪ್ರೇಟು ಕಟ್ ಮಾಡಿ ಇಟ್ಕೋಬೇಕು. ಕಡಲೆ ಬೀಜ ಅರ್ಧ, ಕಡಲೆ ಅರ್ಧ, ಎಳ್ಳು 150 ಗ್ರಾಮು ಮತ್ತು ಪೆಪ್ರಮೆಂಟು 200 ಗ್ರಾಮು, ಸಕ್ಕರೆ ಹೆಚ್ಚು 20 ಬೀಜ ಎಲ್ಲ ಉದ್ದು ಚೆನ್ನಾಗಿ ಸಿಪ್ಪೆ ತೆಗೆದು ಈ ಥರ ಕಣ್ಣೆಲ್ಲನೂ ತೆಗೆದು ಇದು ಮಾಡಬೇಕು. ಇಲ್ಲಾಂದರೆ ತಲೆ ಸುತ್ತುತ್ತೆ. ಇದನ್ನೆಲ್ಲ ಬಿಸಾಕುಡಿ, ಅದು ಕೆಳಗಡೆ ಬಂದಿರೋ ಕಣ್ಣು ಎಲ್ಲನೂ ತಿಂದರೆ ತಲೆ ಸುತ್ತುತ್ತೆ. ಎಳ್ಳು ಅಷ್ಟೇ ಹುರಿದು ಅದನ್ನ ಕಟ್ ಮಾಡಬೇಕು. ಈಗ ಎಲ್ಲನೂ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲನೂ ಒಂದಾದ್ಮೇಲೆ ಒಂದು ಹಾಕಿ ಮಿಕ್ಸ್ ಮಾಡಿ. ಅಮ್ಮ ಮಾಮೂಲಿ ಮೊದಲೇ ಅಳತೆ ಹೇಳಿದ್ದೀನಲ್ಲ, ಲೋಡ್ದಲ್ಲಿ ಹಾಕೋದವರು ಹಳೆ ತಿಂದರೆ ತಲೆ ಸುತ್ತುತ್ತೆ. ಎಳ್ಳು ಅಷ್ಟೇ ಹುರಿದು ಅದನ್ನ ಕಟ್ ಮಾಡಬೇಕು. ಈಗ ಎಲ್ಲನೂ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲನೂ ಒಂದಾದ್ಮೇಲೆ ಒಂದು ಹಾಕಿ ಮಿಕ್ಸ್ ಮಾಡಿ. ಅಮ್ಮ ಮಾಮೂಲಿ ಮೊದಲೇ ಅಳತೆ ಹೇಳಿದ್ದೀನಲ್ಲ, ಲೋಡ್ದಲ್ಲಿ ಹಾಕೋದವರು ಹಳೆ ಕಾಲದವ್ರ ಥರ. 4 ಕೊಬ್ಬರಿ, ಅರ್ಧ 4 ಬೆಲ್ಲ, ಕಡಲೆ ಬೀಜ ಅರ್ಧ kg, ಕಡಲೆ ಅರ್ಧ, ಕಡಲೆ ಬೀಜನೂ ಅರ್ಧ, ಎಳ್ಳು 200, ಪೆಪ್ರಮೆಂಟು ಅದು 200 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕವರ್ಗಳಿಗೆ ಹಾಕಿ. ಎಳ್ಳು ಕೆಳಗಡೆ ನಿಂತ್ಕೊಳ್ಳುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿ. ಕ್ಲೀನಾಗಿ ಇದು ಅಂದಾಜು 1-2 kg ಆಗಿರ್ಬೋದು. ಎಲ್ಲದರಿಂದ ಅಂಗಡಿಯಿಂದ ತರೋದು ಇಷ್ಟ ಆಗಲ್ಲ. ನಾವು ಮನೇಲಿ ಮಾಡಿದಷ್ಟು ಟೇಸ್ಟು ಬರಲ್ಲ. ಅದು ಕವರ್ಗೆ ಫಸ್ಟು ಸಕ್ಕರೆ ಹೆಚ್ಚಾಕಿ ನಂತರ ಎಳ್ಳು ಬೆಲ್ಲ ಕೆಳಗಡೆಯಿಂದ ಮಿಕ್ಸ್ ಮಾಡಿ ತುಂಬಿ. ಎಳ್ಳೆಲ್ಲ ಕೆಳಗಡೆ ನಿಂತ್ಕೊಂಡಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತುಂಬಿ. ನೋಡಿ, ಸಕ್ಕರೆ ಹೆಚ್ಚಾಕ್ಬಿಟ್ಟು ಆಮೇಲೆ ಅದಕ್ಕೆ ಎಳ್ಳು ಬೆಲ್ಲ ತುಂಬಿ ಕ್ಲೀನಾಗಿ. ಮನೇಲಿ ಮಾಡೋದ್ರಿಂದ ನಾವು ಯಾರಿಗೆ ಕೊಡಬೇಕಾದ್ರೂ ಮನಸ್ಫೂರ್ತಿಯಾಗಿ ಕೊಡಬೋದು. ಅಂಗಡಿಯಿಂದ ತಂದರೆ ಎಷ್ಟು ಅಂತ ತರೋಕ್ಕಾಗುತ್ತೆ. ಅಂಗಡಿಯಿಂದ ಎಲ್ಲ ಪ್ಯಾಕ್ ಮಾಡಿ ಆಯಿತು. ನೋಡಿ, ಈ ಥರ ಮಾಡ್ಕೊಳ್ಳಿ. ಪ್ಯಾಕ್ ಮಾಡಿ ಕೆಳಗಡೆಯಿಂದ ಎಳ್ಳು ಎಲ್ಲನೂ ತುಂಬೋದು. ಲೋಡ್ತಲ್ಲ ಅಳತೆ ಮಾಡಿಬಿಟ್ಟು ತುಂಬಾ ಎಳ್ಳು ಬರೋಲ್ಲ. ಕೈಲೇ ಎತ್ತಿ ತುಂಬಿ. ಕೊಬ್ಬರಿನ ನೀವು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಕೊಬ್ಬರಿ ಮೇಲ್ಗಡೆ ಉಂಡೆ ಸಹಿತನೇ ತುರಿರಿ. ತುರಿದ್ಮೇಲೆ ಕೊಬ್ಬರಿ ಕಪ್ಪೆಲ್ಲ ಉದುರುತ್ತೆ. ಆಮೇಲೆ ಅದನ್ನ ಕಟ್ ಮಾಡಿಡಿ.